ರಾಜ್ಯಾದ್ಯಂತ ಗಿಲ್ಲಿ ನಟನ ಬಗ್ಗೆ ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ಇವತ್ತು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆ ಇದೆ. ಗ್ರ್ಯಾಂಡ್ ಫಿನಾಲೆ ಸಂಜೆ ನಡೆಯಲಿದೆ. ಗಿಲ್ಲಿ ನಟ ಗೆಲ್ಲಲಿ ಅಂತ ರಾಜ್ಯಾದ್ಯಂತ ಹಲವರು ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಹಂಗಾಮ ಗಿಲ್ಲಿ ನಟನ ಗೆಲುವಿಗಾಗಿ ಅಭಿಮಾನಿಗಳಿಂದ ಸಾಮಾಜಿಕ ಕಾರ್ಯಗಳು ಕೂಡ ನಡೀತಾ ಇದೆ. ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಅವರ ಸಂಬಂಧಿಕರಿಗೆ ಅನ್ನದಾಸೋಹವನ್ನ ಗಿಲ್ಲಿ ಫ್ಯಾನ್ಸ್ ಆಯೋಜನೆ ಮಾಡಿರುವಂಥದ್ದು. ಗಿಲ್ಲಿ ನಟ ಗೆದ್ದು ಬರಲಿ ಅಂತೇಳಿ ಸಾಮಾಜಿಕ ಕಾರ್ಯದಲ್ಲಿ ಕೂಡ ಅವರ ಅಭಿಮಾನಿಗಳು ತೊಡಗಿಕೊಂಡಿದ್ದಾರೆ. ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರಲ್ಲಿ ವಿಜೇತನಾಗಿ ಹೊರಬರಲಿ ಅಂತ ಸದ್ಯ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಅವರ ಅಭಿಮಾನಿಗಳು ಅನ್ನದಾಸೋಹವನ್ನು ಹಮ್ಮಿಕೊಂಡಿರುವಂಥದ್ದು. ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳು ಹಾಗೆ ಅವರ ಸಂಬಂಧಿಕರಿಗೂ ಕೂಡ ಅಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಚಿಕ್ಕಹಳ್ಳಿಯಿಂದ ಬಂದಂತಹ ಗಿಲ್ಲಿ ನಟ ಇವತ್ತು ರಾಜ್ಯಾದ್ಯಂತ ಮನೆ ಮಾತಾಗಿದ್ದಾರೆ. ಅವರು ತಮ್ಮ ಎಂಟರ್ಟೈನ್ಮೆಂಟ್ ಮಾಡುವಂತಹ ಗುಣದಿಂದಲೇ ಇವತ್ತು ಕೋಟ್ಯಂತರ ಜನರ ಮನಸ್ಸನ್ನು ಗೆದ್ದಿರುವಂಥದ್ದು. ಆಗಲೇ ನಮ್ಮ ಪ್ರತಿನಿಧಿ ಅನಂತ್ ಅವರು ವಿವರಿಸ್ತಾ ಇದ್ದರು ಬಿಗ್ ಬಾಸ್ ಸೀಸನ್ ಫಿನಾಲೆ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ. ನಿನ್ನೆ ವೋಟನ್ನು ಎಷ್ಟು ವೋಟ್ಗಳು ಬಂದಿದೆ ಅನ್ನೋದನ್ನು ರಿವೀಲ್ ಮಾಡಿದ್ರು. ವಿನ್ನರ್ಗೆ ಕೋಟಿಗಳಲ್ಲಿ ಬಂದಿದೆ. ಅಂದರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಕೂಡ ಅಷ್ಟೇ ಸಕ್ಸಸ್ ಆಗಿದೆ. ಅದೇ ರೀತಿಯಲ್ಲಿ ರಾಜ್ಯದ ಮನೆ ಮಾತಾಗಿದ್ದಾರೆ ಗಿಲ್ಲಿ ನಟ ಹಾಗೆ ಅಶ್ವಿನಿ ಅವರ ನಡುವೆ ತುಂಬ ಟಫ್ ಕಾಂಪಿಟೇಷನ್ ನಡೀತಾ ಇದೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಸದ್ಯ ಅಭಿಮಾನಿಗಳಲ್ಲಿ, ಬಿಗ್ ಬಾಸ್ ಅಭಿಮಾನಿಗಳಲ್ಲಿ, ಹಾಗೆ ಅಶ್ವಿನಿಯವರ ಫ್ಯಾನ್ಸ್ ಇರ್ಬೋದು, ಗಿಲ್ಲಿ ನಟ ಅವರ ಫ್ಯಾನ್ಸ್ ಇರ್ಬೋದು, ಇತರೆ ಕಂಟೆಸ್ಟ್ಗಳ ಫ್ಯಾನ್ಸ್ ಇರ್ಬೋದು, ಗೆಲ್ಲರಲ್ಲೂ ಕುತೂಹಲ ಮನೆ ಮಾಡಿದೆ. ಇದರ ನಡುವೆ ಗಿಲ್ಲಿ ನಟ ಗೆದ್ದು ಬರಲಿ ಅಂತೇಳಿ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು. ಈ ನಡುವೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಅವರ ಅಭಿಮಾನಿಗಳು ಅನ್ನ ಸಂತರ್ಪಣೆಯನ್ನು, ಅನ್ನದಾಸೋಹವನ್ನು ಹಮ್ಮಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತಹ ಎಲ್ಲ ರೋಗಿಗಳಿಗೂ ಹಾಗೆ ಅವರ ಸಂಬಂಧಿಕರಿಗೆ ಅನ್ನದಾಸೋಹವನ್ನು, ಅನ್ನ ಸಂತರ್ಪಣೆಯನ್ನು ಅಲ್ಲಿ ಮಾಡಲಾಗ್ತಾ ಇದೆ. ಗಿಲ್ಲಿ ಗೆಲುವಿಗಾಗಿ ಅಭಿಮಾನಿಗಳು ಈ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಹಾಗೆ ಸಂಬಂಧಿಕರಿಗೆ ಅನ್ನದಾಸೋಹ, ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯಿಂದ ನಡೆಸಲಾಗ್ತಾ ಇರುವಂತಹ ಅನ್ನದಾಸೋಹ, ಮಮತೆಯ ಮಡಿಲು ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಇರುವಂತಹ ರೋಗಿಗಳಿಗೆ ಪೊಂಗಲ್, ಪಾಯಸ ಜೊತೆಗೆ ಬಾಳೆಹಣ್ಣನ್ನು ವಿತರಿಸಲಾಗಿದೆ. ಅಲ್ಲಿ ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀರಾ. ಗಿಲ್ಲಿ ಗೆದ್ದು ಬರಲಿ ಅಂತೇಳಿ ಸಾಮಾಜಿಕ ಕಾರ್ಯ ಮಾಡ್ತಾ ಇರುವಂಥದ್ದು. ಪೊಂಗಲ್, ಪಾಯಸ ಜೊತೆಗೆ ಬಾಳೆಹಣ್ಣನ್ನು ವಿತರಿಸಲಾಗ್ತಾ ಇದೆ ಮಂಡ್ಯ ಜಿಲ್ಲಾಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ. ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಹಾಗೆ ಮಮತೆಯ ಮಡಿಲು ಸಹಯೋಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ರೋಗಿಗಳಿಗೆ ಪೊಂಗಲ್, ಪಾಯಸ, ಬಾಳೆಹಣ್ಣನ್ನು ವಿತರಣೆ ಮಾಡಿ ಈ ಮೂಲಕ ಗಿಲ್ಲಿ ಗೆದ್ದು ಬರಲಿ ಅಂತ ಹಾರೈಸ್ತಾ ಇರುವಂಥದ್ದು ಅವರ ಅಭಿಮಾನಿಗಳು. ಊಟ ಕೊಡ್ತಾ ಇದ್ದೀವಿ.